ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 193ನ ಪ್ರಕಾರ ಪ್ರತಿಯೊಂದು ಇನ್ವೆಸ್ಟಿಗೇಷನನ್ನು ಅನ್ನೆಸೆಸರಿ ಡಿಲೇ ಇರಲಾರ್ದೆ ಅದನ್ನು ಕಂಪ್ಲೀಟ್ ಮಾಡಬೇಕು. BNSನಲ್ಲಿರುವಂತಹ ಮಹಿಳೆಗೆ ಸಂಬಂಧಪಟ್ಟಂತಹ ಅಫೆನ್ಸಸ್ಗಳು ಮತ್ತು ಪೋಕ್ಸೋ ಆ್ಯಕ್ಟ್ನಲ್ಲಿರುವಂತಹ ಕೆಲವು ಸೆಕ್ಷನ್ಸ್ಗಳ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಇದ್ದರೆ ಅವುಗಳನ್ನು ಇನ್ಫಾರ್ಮೇಷನ್ ದೊರೆತ 2 ತಿಂಗಳ ಒಳಗೆ ಆ ಇನ್ವೆಸ್ಟಿಗೇಷನ್ನ ಕಂಪ್ಲೀಟ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ತಕ್ಷಣ ಆ ರಿಪೋರ್ಟನ್ನು ಮ್ಯಾಜಿಸ್ಟ್ರೇಟ್ ಅವರಿಗೆ ಫಾರ್ವರ್ಡ್ ಮಾಡಬೇಕು. ಆ ರಿಪೋರ್ಟ್ನಲ್ಲಿ ಪಾರ್ಟೀಸ್ಗಳ ಹೆಸರು, ಇನ್ಫಾರ್ಮೇಷನ್ ನೇಚರ್, ವಿಟ್ನೆಸಸ್ಗಳ ಹೆಸರು, ಅಫೆನ್ಸಸ್ಗಳ ಬಗ್ಗೆ ಮಾಹಿತಿ, ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾನ, ಬಾಂಡ್ ಅಥವಾ ಬೇಲ್ ಬಾಂಡ್ ಮೇಲೆ ರಿಲೀಸ್ ಮಾಡಲಾಗಿದೆಯಾ, ಆತನನ್ನ ಕಸ್ಟಡಿಗೆ ಫಾರ್ವರ್ಡ್ ಮಾಡಲಾಗಿದೆಯಾ, ಮೆಡಿಕಲ್ ಎಕ್ಸಾಮಿನೇಷನ್ ಆಗಿದೆಯಾ, ಈ ಎಲ್ಲ ಮಾಹಿತಿಗಳನ್ನ ಹೊಂದಿರಬೇಕು. ಆ ಒಂದು ರಿಪೋರ್ಟ್ನ ಜೊತೆಗೆ ಏನಾದರೂ ಎಲೆಕ್ಟ್ರಾನಿಕ್ ಡಿವೈಸಸ್ಗಳಿದ್ರೆ ಅವುಗಳನ್ನ ಕೂಡ ಕೋರ್ಟಿಗೆ ಕೊಡಬೇಕಾಗತ್ತೆ. ಇನ್ವೆಸ್ಟಿಗೇಷನ್ಗೆ ಇನ್ನೂ ಸಮಯ ಬೇಕಾಗಿದ್ರೆ ಮ್ಯಾಜಿಸ್ಟ್ರೇಟ್ ಅವರಿಂದ ಪರ್ಮಿಷನ್ ತೆಗೆದುಕೊಂಡು ಟೈಮನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು.